ಸಂಪುಟ ಪುನಾರಚನೆ ಸದ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವ ಬದಲಾವಣೆ ಬಿಟ್ಟರೆ ಚರ್ಚೆಯಲ್ಲಿರೋ ಮತ್ತೊಂದು ಟಾಪಿಕ್ ಇದು. ಸಂಪುಟ ಸರ್ಜರಿ ಆದರೆ ಯಾರಿಗೆ ಅದೃಷ್ಟ ಖುಲಾಯಿಸುತ್ತೆ, ಯಾರಿಗೆ ಗೇಟ್ ಪಾಸ್ ಸಿಗುತ್ತೆ ಅಂತ ಈಗಾಗಲೇ ಚರ್ಚೆ ಕೂಡ ಶುರುವಾಗಿದೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಬನ್ನಿ ನೋಡೋಣ. ನಾಯಕರು ಬೇಕು ಸರ್, ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಸಿಎಂ ಬದಲಾವಣೆ ಚರ್ಚೆ ನಡುವೆ ಸಂಪುಟ ಸರ್ಕಸ್. ಈಗ 2.5 ವರ್ಷ ಆಗ್ತದೆ. 2.5 ವರ್ಷ ಆದ್ಮೇಲೆ ಬದಲಾವಣೆ ರೀಶಫಲ್ ಬಹುಶಃ ನವೆಂಬರ್ 20 ಅಥವಾ ನವೆಂಬರ್ 30 ಪುನಾರಚನೆಗೆ ಸಿಎಂ ಪ್ಲಾನ್ ಶುರುವಾಯಿತು. ತಂತ್ರಗಾರಿಕೆ ನಾವು ರಿಶಫಲ್ ಮಾಡ್ತೇವೆ. ಸದ್ಯದಲ್ಲಿ ಯಾರು ಕೂಡ ಸನ್ಯಾಸತ್ವ ವಹಿಸಿಲ್ಲ ರಾಜಕಾರಣಕ್ಕೆ ಬಂದವರು. ಒಂದು ಕಡೆ ನಾಯಕತ್ವ ಬದಲಾವಣೆ ಕೂಗು, ಕುರ್ಚಿಗಾಗಿ ದಿನಕ್ಕೊಂದು ತಂತ್ರಗಾರಿಕೆ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಿದೆ. ಈ ನಡುವೆ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಕೈಮನೆಯಲ್ಲಿ ಹಿರಿಯ ನಾಯಕರೇ ಬಹಿರಂಗ ಚರ್ಚೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಸಿಎಂ, ಡಿಸಿಎಂ, ಸಚಿವರಾದಿಯಾಗಿ ಎಲ್ಲರೂ ತಮ್ಮದೇ ತಂತ್ರಗಾರಿಕೆಯಲ್ಲಿ ತೊಡಗಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನಾರಚನೆಗೆ ಹೆಚ್ಚಿನ ಒತ್ತು ಕೊಡ್ತಿದ್ದು, ಈ ಮೂಲಕ ನಾಯಕತ್ವ ಬದಲಾವಣೆ ಚರ್ಚೆ ಹಿಂದೆ ಸರಿಯುವಂತೆ ನೋಡಿಕೊಳ್ಳಲು ಮುಂದಾಗಿದ್ದಾರೆ. ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋದು ನಾನು ಕೂಡ ಪ್ರತಿಪಾದನೆ ಮಾಡಿ ಪಾರ್ಟಿ ಏನ್ ಹೇಳುತ್ತೆ ಅದನ್ನ ನಾವು ಮಾಡ್ಕೊಂಡು ಬರ್ತೀವಿ. ಇನ್ನು ತಮ್ಮ ಆಪ್ತ ಕೆಎನ್ ರಾಜಣ್ಣರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಲು ಸಿಎಂ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಸಂಪುಟ ಪುನಾರಚನೆ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಮಾಜಿ ಸಚಿವ ಕೆಎನ್ ರಾಜಣ್ಣ, ಸಿದ್ದರಾಮಯ್ಯನವರಿಗೆ 5-6 ತಿಂಗಳ ಹಿಂದೆಯೇ ಸಂಪುಟ ಪುನಾರಚನೆ ಬಗ್ಗೆ ಹೇಳಿದ್ರು ಅಂದ್ರು. ಸಿದ್ದರಾಮಯ್ಯನವರಿಗೆ ಈಗ ಒಂದು 5-6 ತಿಂಗಳ ಮುಂಚೆನೆ ರೀಶಫಲ್ ಮಾಡಿ ಅಂತ ಕೇಂದ್ರದವರು ಹೇಳಿದ್ರು ಅಂತ ನೀವೇ ಹೇಳಿದ್ದೀರಾ. ಅವರು ಹೇಳಿದ್ದಾರೆ. ಅವರು ಮಾಡೋದಿಲ್ಲ, 2.5 ವರ್ಷ ಕಳೆದ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಈಗ 2.5 ವರ್ಷ ಆಗ್ತದೆ. 2.5 ವರ್ಷ ಆದಮೇಲೆ ಬದಲಾವಣೆ ರೀಶಫಲ್ ಪುನರ್ರಚನೆ ಮಾಡಲಿಕ್ಕೆ ಅವರಿಗೆ ಅನುಮತಿ ಕೊಟ್ಟರೆ ಅವರ ನಾಯಕತ್ವ ಅಬಾಧಿತ. ಒಂದು ಪಕ್ಷ ಅವರಿಗೆ ರೀಶಫಲ್ ಮಾಡಲಿಕ್ಕೆ ಅವಕಾಶ ಕೊಡದೇ ಇದ್ರೆ ರಾಜಕೀಯದ ಒಂದು ಚಟುವಟಿಕೆಗಳು ನಡೀತವೆ. ನವೆಂಬರ್, ಡಿಸೆಂಬರ್ ಕ್ರಾಂತಿ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಗೊತ್ತಿಲ್ಲ. ಸಂಪುಟ ಪುನಾರಚನೆಯೋ ಅಧಿಕಾರ ಬದಲಾವಣೆಯೋ ಏನೇ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂದಿದ್ದಾರೆ. ಈಗ ಹೈಕಮಾಂಡ್ನವ್ರು ಯಾರಾದರೂ ಏನಾದರೂ ಹೇಳಿದಾರ? ಇಲ್ಲಿವರೆಗೆ ಹೈಕಮಾಂಡ್ನಿಂದ ನಮಗೆ ಯಾವುದೇ ಮಾಹಿತಿ ಇಲ್ಲ. ನಾವು ರಿಶಫಲ್ ಮಾಡ್ತೇವೆ ಸದ್ಯದಲ್ಲಿ, ಅಥವಾ ಲೀಡರ್ಶಿಪ್ ಚೇಂಜ್ ಮಾಡ್ತೀವಿ, ಅಥವಾ ಇನ್ನೂ ಏನಾದರೂ ಹೈಕಮಾಂಡಿಂದ ಬಂದಿದ್ರೆ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು. ನಾವೇ ಹೇಳ್ಕೊಳ್ಳೋದು, ಅವರೊಂದು ಹೇಳೋದು, ನಾನೊಂದು ಹೇಳೋದು, ಇನ್ನೊಬ್ಬರೊಂದು ಹೇಳೋದು. ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ, ಸಚಿವ ಸಂಪುಟ ಪುನಾರಚನೆ ಸಿಎಂ ಮತ್ತು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂದಿದ್ದಾರೆ. ಅಲ್ಲದೆ ಖಾಲಿ ಸ್ಥಾನವನ್ನ ಉಲ್ಲೇಖಿಸಿದ ಚಲುವರಾಯಸ್ವಾಮಿ, ಕೆಎನ್ ರಾಜಣ್ಣ, ವಿ ನಾಗೇಂದ್ರ ಇಬ್ಬರ ಸ್ಥಾನಗಳು ಖಾಲಿ ಇವೆ. ಪುನಾರಚನೆಗೆ ವರಿಷ್ಠರು ಸ್ವಲ್ಪ ಮನಸ್ಸು ಮಾಡಿರೋ ಮಾಹಿತಿ ಇದೆ ಎಂದಿದ್ದಾರೆ. ಬಹುಶಃ ನವೆಂಬರ್ 20 ಅಥವಾ ನವೆಂಬರ್ 30 ಡಿಸ್ಕಷನ್ ಆಗುತ್ತೆ. ಆದಾಗ ಬಹುಶಃ ಕ್ಲಿಯರ್ ಮಾಡಿ ರೀಶಫಲ್ ಆಗುತ್ತಾ ಅಥವಾ ಎಲ್ಲ ಒಂದು ಸ್ವಲ್ಪ ಮುಂದಕ್ಕೆ ಹೋಗುತ್ತಾ ಆ ಕೂತ್ಕೊಂಡಾಗಲೇ ಗೊತ್ತಾಗೋದು. ಬಹುಶಃ ನಮಗೆ ಸುಲಲಿತವಾಗಿ ಹೈಕಮಾಂಡನು ರೀಶಫಲ್ಗೆ ಆಸಕ್ತಿ ತೋರಿಸಿದ್ದಾರೆ ಅಂತ ಹೇಳಿ ನನಗೂ ಇಲ್ಲಿ ನಿಮ್ಮ ಹಂಗೆ ಹೇಳಿದಾಗ ಮತ್ತು ಮುಖ್ಯಮಂತ್ರಿಯವರು ರೀಶಫಲ್ ಮಾಡಬೇಕು ಅಂತಿದ್ದಾರೆ. ನೋಡಿ, ಈ ವಿಚಾರದಲ್ಲಿ ಯಾರೂ ಕೂಡ ಸನ್ಯಾಸತ್ವ ವಹಿಸಿಲ್ಲ ರಾಜಕಾರಣಕ್ಕೆ ಬಂದವರು. ನಮ್ಮನ್ನ ಸನ್ಯಾಸಿ ಲೈನಲ್ಲಿ ನಿಲ್ಲಿಸ್ಬೇಡಿ, ಗೊತ್ತಾಯ್ತಲ್ಲ. ಯಾವುದೇ ಕಾರಣಕ್ಕೂ ಯಾರೂ ಸನ್ಯಾಸಿಗಳಲ್ಲ. ಅರ್ಹತೆ, ಸಂದರ್ಭ ಎಲ್ಲವೂ ಕೂಡ ಕೂಡು ಬಂದಾಗ ಸಕಾಲದಲ್ಲಿ ಅವೆಲ್ಲ ಅವ್ರವ್ರಿಗೆ ಆ ಒಂದು ವಿಚಾರ, ಅವರಿಗೆ ಅವಕಾಶಗಳನ್ನ ಕಲ್ಪಿಸ್ತಕ್ಕಂಥದ್ದು ತೀರ್ಮಾನ ಆಗುತ್ತೆ. ಇದೆಲ್ಲ ಬೆಳವಣಿಗೆಗಳ ನಡುವೆ ಕಳೆದೆರಡು ದಿನಗಳಿಂದ ಹಿರಿಯ ಸಚಿವರು ತ್ಯಾಗದ ಮಾತುಗಳನ್ನಾಡಿರೋದನ್ನ ನಾವಿಲ್ಲಿ ನೆನಪಿಸಿಕೊಳ್ಳಲೇಬೇಕು. ಸಂಪುಟ ಪುನಾರಚನೆ ಬಗ್ಗೆ ಮಾತನಾಡಿದ್ದ ಸಚಿವ ಕೃಷ್ಣ ಬೈರೇಗೌಡ, ಹೈಕಮಾಂಡ್ ಸೂಚಿಸಿದ್ರೆ ಸಚಿವ ಸ್ಥಾನ ತ್ಯಾಗ ಮಾಡ್ತೀನಿ ಎಂದಿದ್ದಾರೆ. ಅಲ್ಲದೆ ಪ್ರಿಯಾಂಕ್ ಖರ್ಗೆ ಕೂಡ ಹೈಕಮಾಂಡ್ ಬಯಸಿದ್ರೆ ಬಿಟ್ಟು ಕೊಡ್ತೀವಿ ಅಂತ ಮಾತಾಡಿದ್ದಾರೆ. ಪಕ್ಷದವರು ಯಾವಾಗ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಒಟ್ಟಾರೆ ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋದು ನಾನು ಕೂಡ ಪ್ರತಿಪಾದನೆ ಮಾಡ್ತೇನೆ. ನಾನು ಒಳಗಿದ್ದು ನಾನು ಹೊರಗೋದ್ರೂ ಪರವಾಗಿಲ್ಲ, ಬೇರೆಯವರಿಗೆ ಅವಕಾಶ ಸಿಗ್ತದೆ. OS ನೋಡ್ರಿ, 3 ಬಾರಿ ನನಗೆ ಪಕ್ಷ ಮಂತ್ರಿ ಮಾಡಿದೆ. ಇನ್ನೇನ್ರಿ ಬೇಕು ನಮಗೆ? ನಾವು ಕೇಳಿದ್ದಕ್ಕಿಂತ ಹೆಚ್ಚು ಕೊಟ್ಟಿದೆ. ನಾವು ಅವರು ಸೂಚನೆ ಕೊಟ್ಟರೆ ಅದೇನು ನಾನು ತ್ಯಾಗ ಅಂತೇನು ಹೇಳೋದಿಲ್ಲ, ಅದು ನಮ್ಮ ಕರ್ತವ್ಯ. OS ನಾವಂತೂ ತಯಾರು. ಯಾರು
ಪಕ್ಷ ಯಾವಾಗ ಏನು ಸೂಚನೆ ಕೊಟ್ಟರು ಆ ಸೂಚನೆಗೆ ನಾವು ತಯಾರಿ. ಎಲ್ಲರೂ ಹೈಕಮಾಂಡಿಗೆ ಬದ್ರಲ್ಲ. ಈಗ ನಾಳೆ ಈಗ ನಾವು ಶಾಸಕನಾಗಿದ್ದಾಗ 2 ಬಾರಿ ಹಿಂದೆ 2 ಬಾರಿ ಮಂತ್ರಿ ಆದಾಗ ನಮಗೆ ಪಕ್ಷ ಜವಾಬ್ದಾರಿ ಕೊಟ್ಟರು, ಬಂದು ಸೋಷಿಯಲ್ ಮೀಡಿಯಾ ನಿರ್ವಹಿಸಬೇಕಪ್ಪ, ಮೀಡಿಯಾ ನಿರ್ವಹಿಸಬೇಕು, ನೀನು ಸಾಮಾಜಿಕ ಜಾಲತಾಣದ ಬಗ್ಗೆ ನಿನಗೆ ಹೆಚ್ಚಿನ ಮಾಹಿತಿ ಇರ್ತದೆ, ಈಗ ಮಾಡುವಂದಾಗ ನಾವು ಮಾಡಬೇಕಾಗಿತ್ತು. ಹೀಗೆಲ್ಲ ಸೀನಿಯರ್ MLAs ಇರ್ಬೋದು, ಮಂತ್ರಿಗಳಿರ್ಬೋದು, ಪಾರ್ಟಿ ಏನು ಹೇಳುತ್ತೆ ಅದನ್ನು ನಾವು ಮಾಡ್ಕೊಂಡು ಬರ್ತೀವಿ. ಒಂದೆಡೆ ನಾಯಕತ್ವ ಬದಲಾವಣೆ ಚರ್ಚೆ ಜೋರಾಗಿ ನಡೀತಿದ್ರೆ, ಮತ್ತೊಂದೆಡೆ ಸಂಪುಟ ಪುನಾರಚನೆಯ ಕಸರತ್ತು ದೆಹಲಿ ತಲುಪಿದೆ. ಯಾರಿಗೆ ಕೊಕ್, ಯಾರಿಗೆ ಲಕ್ ಅಂತ ಈಗಾಗಲೇ ಲೆಕ್ಕಾಚಾರ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, TV9.